ವಿದ್ಯಾರ್ಥಿಗಳ ಎಪಿಸೋಡ್ ನಲ್ಲಿ ನಿಮಗೆ ಲಾಗರಿಥಮಿಕ್ ಫಂಕ್ಷನ್ ಡೆರಿವೇಟಿವ್ ಅಂದ್ರೆ ಶಾರ್ಟ್ ಕಟ್ ಟ್ರಿಕ್ ನಿಮಗೆ ಹೇಳಲು ಹೋಗ್ತಾ ಇದ್ದೀನಿ. ಇಲ್ಲಿ ಎಕ್ಸಾಂಪಲ್ ನೋಡಬಹುದು, ಈ y = x to the power of tan x ಇದ್ರೆ tan x ಇದ್ರೆ ಯಾವ ರೀತಿ ನೀವು ಡಿಫರೆನ್ಶಿಯೇಷನ್ ಮಾಡಬೇಕಂತ. ಈ ರೀತಿಯ ಟ್ರಿಕ್ಸ್ ಗಳು ನಿಮಗೆ KCET ಮತ್ತು JEE ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. JEE ನಲ್ಲಿ ಸ್ವಲ್ಪ ಲೆಂದಿ ಪ್ರಾಬ್ಲಮ್ಸ್ ಇದ್ರೆ ಈ ರೀತಿ ಏನಂದ್ರೆ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಗಿ ನಿಮಗೆ ಶಾರ್ಟ್ ಕಟ್ ಟ್ರಿಕ್ ಆಗಿ ಪಡೆದುಕೊಳ್ಳಬಹುದು. ಮತ್ತೆ KCET ಅಲ್ಲಿ ಬಂದ್ರೆ ಇದನ್ನ ನೀವು ಡೈರೆಕ್ಟ್ ಆಗಿ ನೀವು ಸಾಲ್ವ್ ಮಾಡಬಹುದು. ಮತ್ತೆ ಎಕ್ಸಾಮ್ ನಲ್ಲಿ ಸಹ ಥಿಯರಿಯಲ್ಲಿ ಸಹ ಈ ರೀತಿ ಶಾರ್ಟ್ ಕಟ್ ಟ್ರಿಕ್ ಓದಿದ್ರೆ ನೀವು ಮಾಡುವಂತ ಥಿಯರಿ ಕರೆಕ್ಟ್ ಆಗಿಲ್ಲ ಅನ್ನೋದನ್ನ ನೀವು ಅಲ್ಲಿ ನೋಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ y = x to the power of tan x ಇದ್ರೆ ಇದನ್ನ ಶಾರ್ಟ್ ಕಟ್ ಟ್ರಿಕ್ ಆಗಿ ನನಗೆ ತೋರಿಸ್ತಾ ಇದೀನಿ. dy/dx ಆಗುತ್ತೆ. ಸೊ ಯಾವ ರೀತಿ ಬರ್ತಾ ಇದೆ ನೋಡಿ. ಇದೇ ರೀತಿ ನೀವು ಒಂದ್ ವೇಳೆ ಟ್ರಿಕ್ ಗೊತ್ತಾದ್ರೆ ನೀವು ಸಹ ಇದನ್ನ ನೀವು ಆಟೋಮೆಟಿಕ್ಲಿ ಬರಿಬಹುದು. ಸೊ ಈ ರೀತಿ ನೀವು ಶಾರ್ಟ್ ಕಟ್ ಟ್ರಿಕ್ ಆಗಿ ಯಾವುದೇ ಡೆರಿವೇಟಿವ್ಸ್ ಅಂದ್ರೆ ಲಾಗರಿಥಮಿಕ್ ಫಂಕ್ಷನ್ ನೀವು ಇಲ್ಲಿ ಕಲ್ತ್ರೆ ಈಸಿಯಾಗಿ ಬರೀಬಹುದು. ಈ ವಿಡಿಯೋದಲ್ಲಿ ನಾನು ವೇದ ಹೇಳಕ್ ಹೋಗ್ತಾ ಇದ್ದೇನೆ. ಸೊ ಮುಂದೆ ಹೋಗಿದ್ದ ಮುಂಚೆವರೆಗೂ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಮುಂದೆ ಅಪ್ಲೋಡ್ ಮಾಡುತ್ತಾ ಇದ್ದೇ ತರಹದ ವಿಡಿಯೋಗಳ ನೋಟಿಫಿಕೇಶನ್ ಅಂದ್ರೆ ಎಜುಕೇಶನ್ ನ್ಯೂಸ್ ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾನು ನಿಮಗೆ ಇಲ್ಲಿ ಮ್ಯಾಥ್ಸ್ PUC ಫಸ್ಟ್ ಹಾಗೂ ಸೆಕೆಂಡ್ ಇಯರ್ಗೆ ಸಂಬಂಧಿಸಿದ ಹಾಗೆ ನಿಮಗೆ ಚಾಪ್ಟರ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ, ಸ್ಪೆಷಲಿ ಶಾರ್ಟ್ ಕಟ್ ಟ್ರಿಕ್ಸ್. ಇಷ್ಟವಾದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಈಗ ನೋಡೋಣ ಯಾವ ರೀತಿ ಇದನ್ನ ನೀವು ಶಾರ್ಟ್ ಕಟ್ ಟ್ರಿಕ್ ಮೆಥಡ್ ನ ತಿಳ್ಕೊಂಡು ನೀವು ಪ್ರಾಬ್ಲಮ್ಸ್ ನ ಲಾಗರಿಥಮಿಕ್ ಯಾವುದೇ ಫಂಕ್ಷನ್ಸ್ ಇರಲಿ ಅದನ್ನ ಯಾವ ರೀತಿ ನೀವು ಶಾರ್ಟ್ ಕಟ್ ಆಗಿ ಡೆರಿವೇಶನ್ ಮಾಡಬಹುದು ಅಂತ. ಲೆಟ್ ಸ್ಟಾರ್ಟ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡಿದ್ದೇನೆ ಅಂತಂದ್ರೆ, ಸೊ ವಿದ್ಯಾರ್ಥಿಗಳು ಯಾವುದೇ ಒಂದು ಫಂಕ್ಷನ್ ಆಗಲಿ, ಫಾರ್ ಎಕ್ಸಾಂಪಲ್ ನನಗೆ ಇದು ಶಾರ್ಟ್ ಕಟ್ ಟ್ರಿಕ್ ತೋರಿಸ್ತಾ ಇದೆ ನೋಡಿ. y = ಒಂದು ಫಂಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಆ ಫಂಕ್ಷನ್ ಇಲ್ಲಿ f(x) ಆಗಿರಲಿ, ಮತ್ತೆ ಆಮೇಲೆ ಇಲ್ಲಿ ಪವರ್ ಮೇಲೆ g(x) ಇನ್ನೊಂದು ಫಂಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಅಂದ್ರೆ ಪವರ್ ಮೇಲೆ ವೇರಿಯೇಬಲ್ ಇದ್ರೆ ನೀವು ಲಾಗರಿಥಮ್ ಅನ್ನು ಅಪ್ಲೈ ಮಾಡಬಹುದು. ಇಲ್ಲಿ ಪವರ್ ನಲ್ಲಿ ಒಟ್ಟು ವೇರಿಯೇಬಲ್ ಇರಬೇಕು, x ಆಗಿರ್ಬೋದು ಅಥವಾ y ಆಗಿರ್ಬೋದು. ವೇರಿಯೇಬಲ್ ಇದ್ರೆ ನೀವು ಇದಕ್ಕೆ ಲಾಗರಿಥಮ್ ಟೆಕ್ನಿಕ್ ನಿಂದ ನೀವು ಸಾಲ್ವ್ ಮಾಡಬಹುದು. ಸೊ ಇದಕ್ಕೆ ಶಾರ್ಟ್ ಕಟ್ ಟ್ರಿಕ್ ಏನಂದ್ರೆ y ಏನಾಗುತ್ತೆ dy/dx ಆಗುತ್ತೆ. ಓಕೆ, ಸೊ ಅದಾದ ನಂತರ ನೀವು ಇಲ್ಲಿ ನೋಡಬಹುದು, ಇದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ಳಿ. f(x) ಮತ್ತೆ ಇಲ್ಲಿ g(x) ಆಸ್ ಇಟ್ ಈಸ್ ಇದನ್ನ ಬರ್ಕೊಂಡ ನಂತರ ಇದರ ಮಿರರ್ ಇಮೇಜ್ ಅಂದ್ರೆ ಇದನ್ನ ಪೇಸ್ಟ್ ಮಾಡಿದಾಗ ಯಾವ ರೀತಿ ಕಾಣುತ್ತೋ ಅಂದ್ರೆ ಇದರ ಮಿರರ್ ಇಮೇಜ್ ನಲ್ಲಿ ಬರ್ಕೊಳ್ಳಿ. ಇದರ ಮಿರರ್ ಇಮೇಜ್ ಏನಾಗುತ್ತೆ, ಸೊ ಇಲ್ಲಿ g(x) ಆಗುತ್ತೆ, ಈ f(x) ಇಲ್ಲಿ ಕೆಳಗಡೆ ಹೋಗುತ್ತೆ. ಸರಿಯಾ? ಗಾಟ್ ಇಟ್? ನಿಮ್ಗೆ ನೆನ್ಪಿಟ್ಟು ಹೇಳ್ತಾ ಇದ್ದೀನಿ ಟ್ರಿಕ್ ನ. ಮೊದಲು ಇದನ್ನ ಮಿರರ್ ಇಮೇಜ್ ಬರ್ಕೊಳ್ಳಿ. ಆಮೇಲೆ ಇಲ್ಲಿ f(x) ನ ಡಿಫರೆನ್ಶಿಯೇಷನ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ. ಇಲ್ಲಿ f(x) ಇದೆ, ಇದರ ಡಿಫರೆನ್ಶಿಯೇಷನ್ ಆಗುತ್ತೆ f'(x). ಫೈನ್. ಇದರ ಮಿರರ್ ಇಮೇಜ್ ಇಲ್ಲಿ ಏನಿರುತ್ತೋ f(x) ಇದರ ಡಿಫರೆನ್ಶಿಯೇಷನ್ ಅಲ್ಲಿ ಮೇಲ್ಗಡೆ ಬರ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ಲಸ್ ಬರ್ಕೊಂಡು ನಂತರ ಇಲ್ಲಿ ಲಾಗ್ ಬರ್ದು ಈ f(x) ಏನಿದೆ ನ್ಯೂಮರೇಟರ್ ಇದನ್ನ ಡಿನಾಮಿನೇಟರ್ ಅಲ್ಲಿ ಇದನ್ನ ಇಲ್ಲಿ ಲಾಗರಿಥಮ್ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರೀತಿ. ಸೊ ಐ ಆಮ್ ರೈಟಿಂಗ್ ಹಿಯರ್ f(x) ಅಂದ್ರೆ ಲಾಗ್ ಆಫ್ f(x). ನಂತರ ಫೈನಲಿ ಈ ಒಂದು ಇಲ್ಲಿ ಫಸ್ಟ್ ಏನಿದೆ g(x) ಅದರ ಡಿಫರೆನ್ಶಿಯೇಷನ್ ಮಾಡಿ ಇಲ್ಲಿ ಕೊನೆಯಲ್ಲಿ ಇಟ್ಬಿಡಿ g'(f(x). ಅಂದ್ರೆ ಇದರ ಡಿಫರೆನ್ಶಿಯೇಷನ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಏನಂತಂದ್ರೆ ಇನ್ನೊಂದ್ಸಲ ಹೇಳಿದ್ರು ನೋಡಿ, ಇದನ್ನ ಆಸ್ ಇಟ್ ಈಸ್ ಇಟ್ಕೊಳ್ಬೇಕು. ಮಿರರ್ ಇಮೇಜ್ ಬರ್ಕೊಳ್ಳಿ. ನಂತರ ಇಲ್ಲಿ ಡಿನಾಮಿನೇಟರ್ ಇರೋದನ್ನ ಡಿಫರೆನ್ಶಿಯೇಷನ್ ಮಾಡಿ ಇಲ್ಲಿ f(x) ಅಂದ್ರೆ f'(x) ಆಗುತ್ತೆ. ಪ್ಲಸ್ ಲಾಗ್ ಆಫ್ ಇಲ್ಲಿ ಅಂತ ಡಿನಾಮಿನೇಟರ್ ಇಲ್ಲಿ ತೆಗೆದುಕೊಂಡು ಹೋಗಿ ಮತ್ತೆ ಕೊನೆಯಲ್ಲಿ g(x) ಅದರ ಡಿಫರೆನ್ಶಿಯೇಷನ್ ಮಾಡಿ ಇಲ್ಲಿ ನೀವು ಇಟ್ಕೊಳ್ಬೇಕು. ಸೊ ಇದೇ ರೀತಿ ಇದನ್ನ ಯಾವ ರೀತಿ ನಾನು ಸಾಲ್ವ್ ಮಾಡಿದ್ದೆ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಈ ಶಾರ್ಟ್ ಕಟ್ ಟ್ರಿಕ್ ನ ಅಪ್ಲೈ ಮಾಡಿ ಇದನ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಆಸ್ ಪರ್ ದಿಸ್ ರೂಲ್ y ಏನಾಗುತ್ತೆ dy/dx ಈಕ್ವಲ್ ಟು, ಸೊ f(x) g(x) ಪವರ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ಅಂದ್ರೆ ಪ್ರಾಬ್ಲಮ್ ಏನಿದೆ ಅದನ್ನ ನೀವು ಕರೆಕ್ಟ್ ಆಗಿ ನೀವು ಇಲ್ಲಿ ಬರ್ಕೊಳ್ಳಿ. x to the power of tan x as it is we have to write here. ಓಕೆ, ಓಪನ್ ದ ಬ್ರಾಕೆಟ್. ಆಮೇಲೆ ಇದರ ಮಿರರ್ ಇಮೇಜ್ ಬರಿಬೇಕಾಗುತ್ತೆ. ಅಂದ್ರೆ ಇದರ ಮಿರರ್ ಇಮೇಜ್ ಏನಾಗುತ್ತೆ, ಸೊ ಇಲ್ಲಿ tan x ಬರುತ್ತೆ. ಅದಾದ ನಂತರ ಇಲ್ಲಿ x. ಓಕೆ, ಎಕ್ಸಾಕ್ಟ್ಲಿ ಇದರ ಮಿರರ್ ಇಮೇಜ್ ಇಲ್ಲಿ ಬರೆದಿದ್ದೇನೆ. ಇದನ್ನು ಪೇಜ್ ಟರ್ನ್ ಮಾಡುವ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ಇಲ್ಲಿ ಇದು ಕಾಣುತ್ತೆ. ಸೊ ಆಸ್ ಪರ್ ದಿಸ್ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಏನಿದೆ ಅದರ ಡಿಫರೆನ್ಶಿಯೇಷನ್ ಮಾಡಬೇಕು. ಸಾರಿ, x ಇದೆ. ಸೊ ಇದರ ಡಿಫರೆನ್ಶಿಯೇಷನ್ ಏನಾಗುತ್ತೆ 1 ಆಗುತ್ತೆ. ಸೊ ಇದನ್ನ ನಾನು ಈ ರೀತಿ ಬರ್ಕೊಳ್ತೀನಿ ಪ್ಲಸ್. ಓಕೆ, tan x ಇತ್ತು, ಈ ಡಿನಾಮಿನೇಟರ್ ಡಿಫರೆನ್ಶಿಯೇಷನ್ ಇಲ್ಲಿ ಮಾಡಿ ಇಟ್ಟಿದ್ದೇನೆ. ನಂತರ ಇಲ್ಲಿ ಲಾಗರಿಥಮ್ ಅಪ್ಲೈ ಮಾಡಬೇಕು. ನಾನು ಇಲ್ಲಿ ಲಾಗ್ ಬರೆದಿದ್ದೇನೆ. ನಂತರ ಈ ಡಿನಾಮಿನೇಟರ್ ಇರುವುದನ್ನ ಇಲ್ಲಿ ತೆಗೆದುಕೊಂಡು ಹೋಗಿ, ಸೊ ಇಲ್ಲಿ ಏನಾಗುತ್ತೆ ಲಾಗ್ x ಆಗುತ್ತೆ. ಇಲ್ಲಿ ಬೇಕಾದ್ರೆ ಬೇಸ್ 2 ಬರೋದನ್ನ ಮರೆಯಿರಿ. ಅಂದ್ರೆ ರೈಟ್ ಇಯರ್ ಬೇಸ್ ಇ ಆಸ್ ಪರ್ ದ ರೂಲ್ ಏನು ನೋಡಿ, ಲಾಗ್ x ಡಿಫರೆನ್ಶಿಯೇಷನ್ ಬೇಸ್ ಇದ್ದಾಗ ಮಾತ್ರ 1/x ಆಗುತ್ತೆ, ಇಲ್ಲಾಂದ್ರೆ ಆಗುದಿಲ್ಲ. ಸೊ ಇಲ್ಲಿ ಈ ಬರೋದನ್ನ ಮರೆಯಬೇಡಿ. ಸೊ ನಂತರ ಇಲ್ಲಿ g(x) ನ ಇಲ್ಲಿ ಡಬಲ್ ಅಂದ್ರೆ ಸಿಂಗಲ್ ಡಿಫರೆನ್ಶಿಯೇಷನ್ ಮಾಡಬೇಕಾಗುತ್ತೆ. g(x) g'(f(x) ಆಗುತ್ತೆ. ಅದೇ ರೀತಿ tan x ಡಿಫರೆನ್ಶಿಯೇಷನ್ ಇಲ್ಲಿ ಆಗುತ್ತೆ second square x. ಸೊ ಈ ರೀತಿ ನೀವು ಇಲ್ಲಿ ಶಾರ್ಟ್ ಕಟ್ ಟ್ರಿಕ್ ನಲ್ಲಿ
ಬಹಳ ಮಾಡಿ 1 ಮಿನಿಟ್ ಅಲ್ಲಿ ನೀವು ಅದನ್ನ ಸಾಲ್ವ್ ಮಾಡಬಹುದು. ಮತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಹಾಕ್ತೀನಿ ನಾನು ನಿಮಗೆ. ಸೊ ಅದರಲ್ಲಿ ನಿಮಗೆ ಆಪ್ಷನ್ಸ್ ಹಾಕೊಡ್ತೀನಿ, ಅದರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರೆಯಬೇಡಿ. ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದೇನೆ. y = x to the power of sin x divided by x ಅಂತ. ಇಲ್ಲಿ ಆಪ್ಷನ್ಸ್ ಇದೆ ABCD. ಇದರಲ್ಲಿ ನೀವು ಅದನ್ನ ಪ್ರಾಬ್ಲಮ್ ನ ಶಾರ್ಟ್ ಕಟ್ ಟ್ರಿಕ್ ಮೆಥಡ್ ಮುಖಾಂತರ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ABCD ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡಿ. ಮತ್ತೆ ನಿಮಗೆ ವಿಡಿಯೋ ಇಷ್ಟವಾದ ಲೈಕ್ ಮತ್ತು ಶೇರ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಇದೇ ತರದ ಬಹಳಷ್ಟು ಶಾರ್ಟ್ ಕಟ್ ಟ್ರಿಕ್ಸ್ ನಾನು ನಮಗೆ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮತ್ತೆ ಮೇಲೆ ಟಿಪ್ಸ್ ಹೇಳ್ತೇನೆ ಯಾವ ರೀತಿ ನೀವು ಸ್ಕೋರ್ ಮಾಡಬಹುದು ಅಂತ. ಮತ್ತೆ ಒಂದು ವೇಳೆ ನಿಮಗೆ ವಿದ್ಯಾರ್ಥಿಗಳೇ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ, ಪಾಸಿಂಗ್ ಪ್ಯಾಕೇಜ್, ಪ್ರೀವಿಯಸ್ ಇಯರ್ ಮಾಡಲ್ ಪೇಪರ್ಸ್ ಮತ್ತೆ ಅಲ್ಲಿ ನನ್ನ ಸಪೋರ್ಟ್ ಬೇಕಿತ್ತಂದ್ರೆ ನೀವು ನನ್ನ ಜೊತೆ ಮಾತಾಡಬಹುದು. ನಿಮಗೆ ಬೇಕಿತ್ತಂದ್ರೆ ನೀವು ಮೆಂಬರ್ಶಿಪ್ ನ ಪಡೆದುಕೊಳ್ಳಬಹುದು. ಅದಕ್ಕೆ ನೀವು ನನ್ನ ನಂಬರ್ಗೆ ಸಹ ಮೆಸೇಜ್ ಮಾಡಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇದ್ರೆ ನೀವು ವಾಟ್ಸ್ಆಪ್ ಮಾಡಿ ಮತ್ತೆ ಮೆಂಬರ್ಶಿಪ್ ನ ಪಡೆದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ಇಷ್ಟವಾದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.